ಎಸ್, ಇಷ್ಟು ದಿವಸ ಕಲಾಕಾಶಿ ಗದಗ ಅಂತ ಕರೆಸ್ಕೊಳ್ತಾ ಇತ್ತು, ಮುದುಣ ಕಾಶಿ ಗದಗ ಅಂತ ಕರೆಸ್ಕೊಳ್ತಾ ಇತ್ತು. ಆದರೆ ಇದೀಗ ಕ್ರೀಡಾಕಾಶಿ ಅಂತ ಕರಿಬೇಕೇನೋ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಕಳೆದ 4 ದಿನಗಳಿಂದ KH ಪಾಟೀಲ್ ಕ್ರಿಕೆಟ್ ಲೀಗ್ ಸೀಸನ್ 2 ಇದು ವಿದ್ಯಾದಾನ ಮೈದಾನದ ಈ ಸಮಿತಿ ಮೈದಾನದಲ್ಲಿ ನಡೀತಾ ಇರುವಂಥ ಏನಿವತ್ತು ಕ್ರೀಡಾ ಪ್ರೇಮಿಗಳ ರಂಗು, ಅವರಿಗೆ ಇರ್ತಕ್ಕಂಥ ಗುಂಗಿನಿಂದ ರಂಗಾಗಿ ಕ್ರಿಕೆಟ್ ಕಲರವ ಇಲ್ಲಿ ಹೆಚ್ಚಾಗ್ತಾ ಇದೆ. ಇವತ್ತು 4ನೇ ದಿನ. ಈಗಾಗಲೇ ನಾವು ಅನೇಕ ಕ್ರೀಡಾ ಪ್ರೇಮಿಗಳನ್ನು, ಈ ಪಂದ್ಯಾವಳಿ ಭಾಗಿಯಾಗ್ತಕ್ಕಂಥ ಕ್ರೀಡಾಪಟುಗಳನ್ನು, ಜೊತೆಗೆ ಅವರ ಮಾಲೀಕರನ್ನು ಕೂಡ ಮಾತನಾಡಿಸುವಂಥ ಪ್ರಯತ್ನ ಮಾಡಿದ್ದೇವೆ. ಇದೀಗ ಪ್ರತಿನಿತ್ಯವೂ ಕೂಡ ಪ್ರತಿ ಪಂದ್ಯಾವಳಿಯ ಆರಂಭದಲ್ಲಿ ಒಂದಷ್ಟು ಅತಿಥಿ ಮಾನ್ಯರನ್ನು ಇಲ್ಲಿ ಆಹ್ವಾನಿಸಲಾಗುತ್ತೆ. ಅವರೇ ಅದಕ್ಕೆ ಚಾಲನೆ ನೀಡ್ತಾರೆ. ಅದಕ್ಕೆ ಪ್ರಮುಖ ಭಾಗವಾಗಿ ಇವತ್ತು ಗದಗ ಜಿಲ್ಲೆಯ KH ಪಾಟೀಲ್ ವೈದ್ಯಕೀಯ ವಿಜ್ಞಾನಗಳ ಮಹಾವಿದ್ಯಾಲಯದ ನಿರ್ದೇಶಕರಿದ್ದಾರೆ, ಡಾಕ್ಟರ್ ಬೊಮ್ಮನಹಳ್ಳಿ ಸರ್ ಇದ್ದಾರೆ. ಅವ್ರು ಮಾತನಾಡ್ತೀನಿ. ಸರ್, ಆ್ಯಸ್ ಎ ಡಾಕ್ಟರ್ ಅನ್ನೋಕ್ಕಿಂತ ಒಬ್ಬ ಕ್ರೀಡಾ ಪ್ರೇಮಿಯಾಗಿ ನೀವು ಇಲ್ಲಿ ಬಂದಿದ್ದೀರಿ. ಎಲ್ಲ ಒಂದು ಕಡೆ ಈ ಮೈದಾನ ನೋಡಿದಾಗ, ಇಲ್ಲಿ ಈ ಲೈಟ್ಸ್ ಎಲ್ಲ ನೋಡಿದಾಗ, ಆಟಗಾರರನ್ನು ನೋಡಿದಾಗ, ಈ ಹುರುಪು ಹುಮ್ಮಸ್ಸು ನೋಡಿದಾಗ ಏನು ಅನ್ಸತ್ತೆ ನಿಮಗೆ ಗದಗದವರಾಗಿ? ಇವತ್ತು ಭಾಳ ಖುಷಿ ವಿಷಯ. ಯಾಕಂತಂದರೆ KH ಪಾಟೀಲ್ ಕ್ರಿಕೆಟ್ ಲೀಗ್ ಸೀಸನ್ 2 ಅಲ್ಲಿ ಇವತ್ತು ನಮ್ಮ ಡಾಕ್ಟರ್ಸ್ ಟೀಮ್ ವತಿಯಿಂದ ನಮ್ಮ ಟೀಮ್ ಆಡ್ತಾ ಇದೆ. ಅದಕ್ಕಾಗಿ ನಾನು ನೋಡಲಿಕ್ಕೆ ಬಂದಿದ್ದೆ. ಇಲ್ಲಿ ಅರೇಂಜ್ಮೆಂಟ್ಸ್ ನೋಡಿಬಿಟ್ಟು ಇದೊಂದು ದೊಡ್ಡ ಕ್ರೀಡಾಂಗಣ ಥರನೇ ಇದೆ. ಮತ್ತು ಇಲ್ಲಿ ಎಲ್ಲ ಪ್ಲೇಯರ್ಸ್ ಭಾಳ ಚೆಂದ ಆಟ ಆಡಿದರು. ನಮಗೂ ಖುಷಿ ಆಯಿತು. ನನ್ನ ಬಾಲ್ಯದ ನೆನಪಾದಿತ್ತು ನನಗೆ. ನಾವು ಸಣ್ಣರಿದ್ದಾಗ ಗೋಡಿ ಮೇಲೆ ಇದನ್ನು ಸ್ಟಂಪ್ಸ್ ಬರೆದು ಆಟ ಆಡ್ತಿದ್ವಿ. ಇವಾಗ ಇಷ್ಟೊಂದು ಹೈಟೆಕ್ ಆಗಿದೆ ಅಂತಂದು ಖುಷಿ ಆಯಿತು ನಮಗೆ. ಇನ್ನು ಪ್ರತಿನಿತ್ಯ ಸರ್ ನೀವು ಈ ವೈದ್ಯಕೀಯ ಪರಿಕರಗಳನ್ನು, ನಿಮ್ಮ ಸ್ಟೆಪ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು ನೋಡ್ತಾ ಇರ್ತೀರಿ. ಆದರೆ ಇಷ್ಟು ವಿಶಾಲವಾಗಿರುವಂಥ ಮೈದಾನ, ಒಳ್ಳೆಯ ಸುಳಿಗಾಳಿ, ಈ ನಡುವೆ ಬೆಳಕು, ಇಷ್ಟು ಜನ ಕ್ರೀಡಾಪಟುಗಳು, ಅದು ಗದಗದವರೇ, ಆಮೇಲೆ ಕ್ರೀಡಾ ಪೋಷಕರು ಎಷ್ಟೋ ಜನ ಕೂತ್ಕೊಂಡಿದ್ದಾರೆ ನೋಡಿ ಇಲ್ಲಿ. ಇದನ್ನೆಲ್ಲ ನೋಡಿದಾಗ ಪ್ರತಿದಿನ ಈ ಆಸ್ಪತ್ರೆಯಲ್ಲಿದ್ದು ಅಲ್ಲಿ ಒಳ ರೋಗಿಗಳು, ಹೊರ ರೋಗಿಗಳು, ಒಳ ಚೀಟಿ, ಹೊರ ಚೀಟಿ, ಆಪರೇಷನ್, ಸಕ್ಸೆಷನ್ ಇದೇ ಇರುತ್ತೆ. ಇದನ್ನು ನೋಡಿದಾಗ ಏನು ಅನ್ಸುತ್ತೆ ನಿಮಗೆ? ನಮಗೆ ಇನ್ನೂ ಒಂದು 10 ವರ್ಷ ಜಾಸ್ತಿ ಆಯ್ತು. ಅಷ್ಟು ಖುಷಿ ಆಯಿತು ನಮಗೆ. ಇದು ಒಂದು ಯುವಕರಲ್ಲಿ ಉತ್ಸಾಹ ಮೂಡಿಸುತ್ತೆ ಮತ್ತು ಯುವಕರಲ್ಲಿ ಕ್ರೀಡಾ ಪ್ರೇಮ ಬರುತ್ತೆ ಮತ್ತು ಯುವಕರು ಆರೋಗ್ಯಯುತ ಆಗ್ತಾರೆ ಮತ್ತು ಅವರ ಮನಸ್ಸು ಸುಧಾರಣೆ ಆಗ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ಇನ್ನು ಅವ್ರ ಜೊತೆಗೇ ಡಾಕ್ಟರ್ ವೇಮನ್ ರವರು ಕೂಡ ಬಂದಿದ್ದಾರೆ. ಸರ್, ನೀವು ಕೂಡ ವೈದ್ಯರಾಗಿದ್ದೀರಿ, ವೈದ್ಯಕೀಯ ಲೋಕದಲ್ಲಿ ಸಾಕಷ್ಟು ಹೆಸರು ಮಾಡಿದ್ದೀರಿ. ಪ್ರತಿನಿತ್ಯ ನಿಮ್ಮ ಚಿಕಿತ್ಸೆ, ಸೇವೆ ಮತ್ತೊಂದು ನಡೀತಾ ಇರುತ್ತೆ. ಇವತ್ತು ಕ್ರೀಡೆಯನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ಏನು ಹೇಳ್ತೀರಿ ಕ್ರೀಡಾ ಪ್ರೇಮಿಗಳಾಗಿ ನೀವು? ಇದು ಆರ್ಗನೈಸೇಷನ್ ನೋಡಿದ್ರೆ ನಮ್ಮ ಎಲ್ಲರ ನಾಯಕರಾದ ಶ್ರೀ ಕೃಷ್ಣಗೌಡ ಪಾಟೀಲ್ ಅವರ ಒಂದು ನಮ್ಮ ಯೂತ್ಸಿಗೆ ಏನು ಅವರು ಪ್ರೋತ್ಸಾಹ ಮಾಡ್ತಾರೆ ನಮ್ಮ ಗದಗ್ನಲ್ಲಿ, ಹಾಗೂ ಏನು ಅವರ ದೂರಾಲೋಚನೆ ಐತಿ ಅದೆಲ್ಲ ನಮ್ಗೆ ಕಾಣತ್ತಿದ್ರಾಗ. ಈ ಇನ್ಫ್ರಾಸ್ಟ್ರಕ್ಚರ್ನ ಇಲ್ಲಿದೆಯಲ್ಲ, ಇದನ್ನೆಲ್ಲ ನೋಡಿದ್ರೆ ಈಗ ತಾನೇ ನಾವು ಒಂದು 5 minutes ಬ್ಯಾಕ್ ಐ ವಾಸ್ ಸ್ಪೀಕಿಂಗ್ ಟು ದಿ ಓನರ್ ಆಫ್ ದಿ ರೆಕಾರ್ಡಿಂಗ್ ಟೀಮ್ 24 ಲೈವ್. ಅವ್ರು ಹೇಳ್ತಾ ಇದ್ರು, ಈಸ್ ಫ್ರಮ್ ಮಹಾರಾಷ್ಟ್ರ. ಅವ್ರು ಹೇಳ್ತಾ ಇದ್ರು, ಹಿ ಹ್ಯಾಸ್ ಡನ್ ಸಚ್ ಕೈಂಡ್ ಆಫ್ ಇವೆಂಟ್ಸ್ ಆನ್ ಎ ಡೈಲಿ ಬೇಸಿಸ್ ಫಾರ್ ದಿ ಲಾಸ್ಟ್ 5 years. ಬಟ್ ಈ ಥರದ್ದು ಏನು ಇಲ್ಲಿ ಆಯೋಜನೆ ಆಗೈತಿ, ಈ ಥರದ್ದು ಏನು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಷನ್ ಆಗೈತಿ, ಅವ್ರದ್ದು ಲಾಸ್ಟ್ 5 ವರ್ಷದ ಎಕ್ಸ್ಪೀರಿಯನ್ಸ್ದಾಗ ಎಲ್ಲೂ ನೋಡಿರಲೇ ಇಲ್ಲ ಅಂತ. ದಟ್ಸ್ ವಾಟ್ ಹಿ ಕರ್ನಾಟಕದ ಕೀರ್ತಿ, ಮಹಾರಾಷ್ಟ್ರದ ಮಹಾದಿಕ್ಕುಗಳು ಕೂಡ ಅಬ್ಸಲ್ಯೂಟ್ಲಿ. ಸೊ ಇದೆಲ್ಲ ನೋಡಿದರೆ ನಮ್ಮ ನಾಯಕರಾದ ಶ್ರೀ H.K. ಪಾಟೀಲ್ ಸಾಹೇಬರು ಅದೇ ರೀತಿಯಿಂದ ಅವ್ರ ಮಾರ್ಗದರ್ಶನದಲ್ಲಿ ಇದನ್ನೆಲ್ಲ ಓವರ್ಸಿ ಮಾಡ್ತಿರೋದು, ಆ ನಾಯಕತ್ವವನ್ನು ಮುಂದುವರಿಸ್ತಾ ಇರೋ ಶ್ರೀ ಕೃಷ್ಣಗೌಡ ಪಾಟೀಲ್ ಅವರಿಗೆ ನಮ್ಮೆಲ್ಲ ಅವರ ಅಭಿಮಾನ ಸಂಘ, ಅವರ ಸಂಘಟಕರು, ಅವರ ಮಿತ್ರರು, ಅವರೆಲ್ಲರ ಪರವಾಗಿ ಅವ್ರಿಗೆ ನಾವು ಒಂದು ದೊಡ್ಡ ಕೃತಜ್ಞತೆ ಹೇಳಬೇಕು ಅಂತ ನಮ್ಮ ಬಯಸಿಕೆ. ಎಸ್, ಡಾಕ್ಟರ್ ವೇಮನ್ ರವರು ಕೂಡ ಬಹಳ ಹೊತ್ತಿನಿಂದ ಇದೇ ವೇದಿಕೆಯಲ್ಲಿದ್ದಾರೆ, ಈ ಕ್ರೀಡೆಗಳನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರು ಸ್ವತಃ ತಮ್ಮ ಅನುಭವದ ಜೊತೆಗೆ ಮಹಾರಾಷ್ಟ್ರದಿಂದ ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಮಾಡ್ತಾ ಇರುವಂತಹ 24 ಲೈವ್ ಇವೆಂಟ್ ಚಾನಲ್ದವರು ಕೂಡ ತಮ್ಮ ಅನುಭವವನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರು. ನಿಜಕ್ಕೂ ಕೂಡ ಕಳೆದ 5 ವರ್ಷದಲ್ಲಿ ವಿದ್ಯುಕ್ತವಾಗಿರುವಂಥ ಆಟ, ಕ್ರೀಡೆ ಅಂತ ಹೇಳಿದರೆ ಅದು ನಿಮ್ಮ ಕಲಾಕಾಶಿ, ಇತ್ತೀಚೆಗೆ ಕ್ರೀಡಾಕಾಶಿ ಅಂತ ಕರೆಸಿಕೊಳ್ಳಿಕ್ಕೆ ಭಾಜನವಾಗ್ತಾ ಇರೋ ಗದಗ ಅದಕ್ಕೆ ಸಾಕ್ಷಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಇವರ ಅನುಭವದ ಮಾತು. ಕಳೆದ 4 ದಿನಗಳಿಂದ ಗದಗನಲ್ಲಿ ನಡೀತಾ ಇರುವಂಥ KH ಪಾಟೀಲ್ ಕ್ರಿಕೆಟ್ ಲೀಗ್ ಸೀಸನ್ 2 ಇವತ್ತು 4ನೇ ದಿನ. ವಿಶೇಷ ಅಂತ ಹೇಳಿದ್ರೆ ಖುಷಿ ಅನ್ಸುತ್ತೆ. ಮಹಾರಾಷ್ಟ್ರದಿಂದ ಇವರು ಬಂದಿದ್ದಾರೆ. ಸಂದೇಶ್ ಪಾಟೀಲ್ ಅಂತ 24x7 ಲೈವ್ ಚಾನಲ್, ಕ್ರಿಕೆಟ್ ರಿಲೇಟೆಡ್, ಸ್ಪೋರ್ಟ್ಸ್ ರಿಲೇಟೆಡ್ ತುಂಬಾ ಹೆಸರು ಮಾಡಿದ್ದಾರೆ ಅವರು. ಕಳೆದ
5 ವರ್ಷದಲ್ಲಿ ಅವರ ಅನುಭವದಲ್ಲಿ ಈ ತೆರನಾಗಿರುವಂಥ ಆರ್ಗನೈಸೇಷನ್ನ ಆಯೋಜನೆಯನ್ನು ನಾನೆಲ್ಲೂ ಕೂಡ ನೋಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಇಲ್ಲಿ ಬಂದಂತಹ ಕ್ರೀಡಾ ಪ್ರೇಮಿಗಳಿಗೆ ಅಲ್ಲದೆ ಮನೆಯಲ್ಲೇ ಕೂತ್ಕೊಂಡಿರ್ಬೋದು, ಆಫೀಸಲ್ಲಾಗಿರ್ಬೋದು, ಟ್ರಾವೆಲಲ್ಲಾಗಿರ್ಬೋದು, ಗದಗಲ್ಲಿ ಕ್ರಿಕೆಟ್ ನಡೀತಾ ಇದೆ ಅಂತೆ. ಹೇಗಾಗಿದೆ ಅಂತ ಕೇಳಿದ್ರೆ ಮತ್ತೆ ತಡ ತಗೊಳ್ರಿ ಈ ಲಿಂಕನ್ನು ಅಂತ ಎಲ್ಲರೂ ಶೇರ್ ಮಾಡ್ತೀವಿ. ಆ ಲಿಂಕನ್ನು ನೋಡ್ತಾ ಆ ಕ್ರಿಕೆಟನ್ನು ವೀಕ್ಷಣೆ ಮಾಡ್ತೀವಿ. ಅದಕ್ಕೆ ಕಾರಣ ಅಂತ ಹೇಳಿದರೆ ಅದು ಸಂದೇಶ್ ಪಾಟೀಲ್ರು. ಹಾಗಿದ್ರೆ ಸಂದೇಶ್ ಪಾಟೀಲ್ರ ಎಕ್ಸ್ಪೀರಿಯನ್ಸ್ ಏನು, ಅವರ ಅನುಭವ ಏನು, ಗದಗದ ಬಗ್ಗೆ ಏನು ಹೇಳ್ತಾರೆ ಮಾತನಾಡ್ತಾ ಹೋಗೋಣ. संदेश पाटिल जी, और एक बार गदग को आपको वेलकम. तुम्हारे इतना एक्सपीरियंस में गदग का एक्सपीरियंस कैसा है, आपका थोड़ा बैकग्राउंड भी बोलिए. एक्चुअली गदग में हम लोग सेकंड टाइम यहाँ पे टूर्नामेंट लाइव टेलीकास्ट कर रहे हैं. और ये टूर्नामेंट जब हम लोग यहाँ अभी, मैं खुद पहली बार आया. लास्ट टाइम मैं सरफराज भाई को बोल रहा था लेकिन मेरा शेड्यूल पैक था इसलिए मैं आ नहीं पाया. उसके लिए मैं सॉरी बोल रहा हूँ. और ये आपने भी कॉल किया था. लेकिन ये जो टूर्नामेंट है वो अलग ही लेवल का टूर्नामेंट है. हमारे रायगढ़ में भी होता है, ठाणे में भी होता है, महाराष्ट्र में होता है. लेकिन जो इतना बड़ा ग्राउंड टेनिस के लिए हमारे इधर अवेलेबल नहीं होता है. ये सब लेदर का बाउंड्री है. ये बोले तो 70 मीटर्स का बाउंड्री इतना हमारे इधर नहीं मिलता टेनिस में. और जो ग्राउंड में जो भी आपने स्टैंड बनाया है, जो पोस्टर किया है, ये अलग ही लेवल का है. ये हमारे इधर जो डिस्ट्रिक्ट लेवल का भी टूर्नामेंट रहता है. यस यस डेफिनेटली ये इस लेवल का टूर्नामेंट है. हम लोग अभी पूछ रहे थे कि आपको कुछ और इसमें हम लोग क्या कर सकते हैं. तो हम लोग कुछ नहीं बोल सकते. आपसे हम लोग सिर्फ सीख के जाएंगे कि इतना हम लोग को करना चाहिए. ये बहुत ही अच्छा टूर्नामेंट ऑर्गेनाइज किया है. और गदग के बाद में आप किधर जा रहे हैं, किधर है इवेंट आपका? अभी यहाँ से हम लोग कारवार निकल रहे हैं. कारवार कर्नाटक, अपना गोवा, साउथ गोवा के यहाँ पे भी एक इवेंट है. और लोनावाला हमारे उधर एक इवेंट है. तो हम लोग सुबह से उधर ट्रैवल करके लोनावाला से यहाँ आए. सरफराज भाई को भी मिलना था और थोड़ा कि टेक्निकली इशू भी होता है, हम लोग वो भी सॉल्व करने के लिए आए थे. और ज़्यादा से मैं इनका मैं बहुत थैंकफुल है. गदग लोगों के बारे में, क्रिकेट के बारे में फाइनली आप क्या कहेंगे? नहीं, ये बहुत पब्लिक का जो रिस्पांस है टूर्नामेंट को लेके. मैं अभी आ रहा था, सब बैनर्स, हर गली में बैनर्स लगाए हुए थे. और सब लोग में चर्चा चलती है. हम लोग चाय पे बैठते तभी वो चर्चा हम लोग लेते हैं कि पब्लिक का क्या रहता है. तो मैं आते टाइम में हम लोग एक होटल पे रुका और पूछा तो उनका पब्लिक का बहुत एक टूर्नामेंट को लेके जोश है. जो बोलते हैं कि सबको मतलब एनर्जेटिक सब पब्लिक है. हाँ, इसलिए ये टूर्नामेंट बहुत आगे जाने वाली है. और एक बात है, हमारा गदग वाला स्पोर्ट्समैन कैसा है? नहीं, अच्छा है. अभी सब लोग इम्प्रूव कर रहे हैं. जैसे जो प्रोफेशनल क्रिकेटर हो रहे हैं उसी हिसाब से ही सब चल रहा है. ये बहुत छोटा है. छोटे से ही बड़ा होता है बंदा. अभी हमारे प्रशांत इंगे अभी उस दिन खेला. वो कौन से विदर्भ से आया था, छोटा सा प्रफुल्ल इंगे. वो भी क्या खेला. ऐसा छोटे ही जिले से ऊपर आता है. ಎಸ್, ಇದಿಷ್ಟು ಮಹಾರಾಷ್ಟ್ರದಿಂದ ಬಂದಿರುವಂಥ ಸಂದೇಶ್ ಪಾಟೀಲ್ರ ಸಂದೇಶ. ಇದು ಗದಗ ಇಷ್ಟು ಚೆನ್ನಾಗಿದೆ ಕ್ರೀಡೆ ಒಳಗೆ ಅಂತ ಹೇಳಿದರೆ 5 ವರ್ಷದಲ್ಲಿ ನಾನು ಈ ಥರ ನೋಡಿಲ್ಲ. ಇಲ್ಲಿನ ಜನ ಕೂಡ ಹಾಗೇ ಇದ್ದಾರೆ, ಕ್ರೀಡಾಪಟುಗಳು ಹಾಗೇ ಇದ್ದಾರೆ. ವಿಶೇಷವಾಗಿ ನಮ್ಮ ಸರ್ಫರಾಜ್ ಅವರ ಸೇವೆಯನ್ನು, ಶ್ರಮವನ್ನು ಅವರು ನೆನಪು ಮಾಡ್ಕೋತಾ ಇದ್ದಾರೆ. ಬರೋ ದಿನಮಾನದಲ್ಲೂ ಕೂಡ ಇದಕ್ಕಿಂತ ಬಿಗ್ ಇವೆಂಟ್ಗಳನ್ನ ಅವ್ರು ಮಾಡಲಿ. 24/7 ಅದು 20/7 ಹಾಗೆ ಮುಂದುವರಲಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ತುಳಸಿ ಜೊತೆ ಆನಂದ್ ಸ್ವಾಮಿ ವ್ಯಕ್ತಮಠ, ರೈಸ್ ಆಫ್ ನ್ಯೂಸ್, ಗದಗ.